ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ 2 ದಿನದ್ದು ಮುಗಿಸಿದ್ದೀವಿ. 4-5 ಫೆಬ್ರವರಿ 2025 ಎಲ್ಲ ಶಿಫ್ಟ್ಗಳ ಮುಗಿಸಿದ್ದೀವಿ. ಅದೇ ರೀತಿ 6ನೇ ತಾರೀಕು ಫಸ್ಟ್ ಶಿಫ್ಟನ್ನು ಅನಾಲಿಸಿಸ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ 6ನೇ ಶಿಫ್ಟಲ್ಲಿ 6ನೇ ತಾರೀಕಂದು 2ನೇ ಶಿಫ್ಟಲ್ಲಿ ಯಾವ ಥರ ಕ್ವಶನ್ಸ್ ಬಂದಿದ್ದು ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ಅದೇ ರೀತಿ ಪ್ರೀವಿಯಸ್ ಯಾರು ನೋಡಿಲ್ಲ ನೋಡಿರಿ, ಎಕ್ಸಾಮ್ ಸಮೀಪದ ಕಂಟಿನ್ಯೂ ಸ್ಟಡಿ ಮಾಡ್ತಾಯಿರಿ. ಏನೇ ಪ್ರಾಬ್ಲಮ್ ಇದ್ದರೂ ಮೆಸೇಜ್ ಹಾಕ್ತಾಯಿರಿ. ಓಕೆ, ಭಾಳಷ್ಟು ಜನ ಕ್ವಶನ್ಸನ್ನು ಕಳಿಸಿದ್ರಿ, ರಿಪ್ಲೈ ಕೂಡ ಮಾಡಿದ್ದೀನಿ, ಸ್ವಲ್ಪ ಲೇಟ್ ಆದರೂ ಮಾಡಿದ್ದೀನಿ. ಓಕೆ, ಏನು ಮಾಡ್ತೀನಿ ಅಂತಪ್ಪ ಅಂದ್ರೆ ವೆರಿ ಈಸಿ ಮೆಥಡು, ಟ್ರಿಕ್ಸ್ ಮುಖಾಂತರ ನೋಡಿದ್ರೆ ಎಂಡವರೆಗೂ ವಿಡಿಯೋ ನೋಡಿರಿ. ಅದೇ ರೀತಿ ವಿಡಿಯೋ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಓಕೆ, ಅದೇ ರೀತಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಓಕೆ, ಡನ್. ಅದೇ ರೀತಿ ಇವತ್ತು ಏನಾದರೆ ನ್ಯಾಷನಲ್ ಯೂತ್ ಡೇ ಅದ. ಎಲ್ಲರಿಗೂ ನ್ಯಾಷನಲ್ ಯೂತ್ ಡೇದ ಶುಭಾಶಯಗಳನ್ನ ಕೋರ್ತಾ, ಇವತ್ತು ಯಾಕೆ ಮಾಡ್ತಾರಂತಂದ್ರೆ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಅದರಗೋಸ್ಕರ ನಾವು ನ್ಯಾಷನಲ್ ಯೂತ್ ಡೇಯನ್ನು ಸೆಲೆಬ್ರೇಷನ್ ಮಾಡ್ತೀವಿ. ಓಕೆ, ಇದು ಕರೆಂಟ್ ಅಫೇರ್ಸಲ್ಲಿ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟು ಡೇಟು ಜನವರಿ 12. ಓಕೆ, ಡನ್. ನೆಕ್ಸ್ಟ್ ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಎಲ್ ಸಿ ಎಮ್ ಮೇಲೆ ಅದ ನೋಡಿರಿ. ಏನದ ಎಲ್ ಸಿ ಎಮ್ 2 ಸಂಖ್ಯೆಗಳ ಲಸ ಮತ್ತು ಮಸ ಕೊಟ್ಟಿದ್ದಾರೆ. ಅದೇ ರೀತಿ ಒಂದು ಸಂಖ್ಯೆನೂ ಕೂಡ ಕೊಟ್ಟಿದ್ದಾರೆ, ಇನ್ನೊಂದು ಸಂಖ್ಯೆಯನ್ನು ನಾವು ಕಂಡುಹಿಡಿಯೋಣ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಡೈರೆಕ್ಟು ಎ ಇಂಟು ಬಿ ಈಕ್ವಲ್ ಟು ಎಲ್ ಇಂಟು ಎಚ್ ಅಂತದ. ಓಕೆ, ನನಗೇನು ಬೇಕಾಗಿತ್ತು, 2ನೇ ಸಂಖ್ಯೆ ಬೇಕಾಗಿತ್ತು ಅಂದ್ರೆ ಬಿ ಈಕ್ವಲ್ ಟು ಎಲ್ ಇಂಟು ಎಚ್ ಅಂದ್ರೆ ಲಸ ಇಂಟು ಮಸ 4158 ಇಂಟು 54 ಡಿವೈಡೆಡ್ ಬೈ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ನೋಡಿರಿ 378. ಓಕೆ, ಈಗ ನಾವು ಇದನ್ನು ಸಿಂಪ್ಲಿಫೈ ಮಾಡಿದರೆ ನಮಗೆ ಏನು ಸಿಗುತ್ತೆ ನೋಡಿರಿ. ಎಷ್ಟರಲ್ಲೇ ಮಾಡ್ತೀರಿ, 4 7 28 ಅಂದ್ರೆ ಇದು 1 ಇದು 7. ನೆಕ್ಸ್ಟ್ 7 1 7, 5 35, ನೆಕ್ಸ್ಟು 7 9 7 4 ಅಂದ್ರೆ ಇನ್ನೊಂದು ಸಂಖ್ಯೆ ಯಾವುದ್ರಿ 594. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ವೆರಿ ಸಿಂಪಲ್ಲು, ಭಾಳಷ್ಟು ಇಂಪಾರ್ಟೆಂಟು. ಪ್ರತಿ ಶಿಫ್ಟಲ್ಲಿ ಎಲ್ ಸಿ ಎಮ್ ಬಗ್ಗೆ 1 ಅಥವಾ 2 ಕ್ವಶನ್ಸು ಬಂದಿದ್ದಾವೆ. ನೆಕ್ಸ್ಟ್ ಕ್ವಶನನ್ನು ನೋಡಿರಿ, ಲೇಟ್ ಮಾಡೋಂಗಿಲ್ಲ. ನೋಡಿರಿ ಏನು ಕೊಟ್ಟಿದ್ದಾರೆ, ಗೋಪಾಲ್ 152 ಕುರ್ಚಿಗಳನ್ನು ತೊಗೊತಾನೆ. ಎಷ್ಟು ತೊಗೊತಾನೆ, 152. ಅದ್ರಾಗ 76 ಕುರ್ಚಿಗಳು ಮಾರಾಟದ ಬೆಲೆಗೆ ಸಮನಾದ ಲಾಭವನ್ನು ಪಡಿತಾನಂತಂದ್ರೆ ನೋಡಿರಿ 152 ಸೆಲ್ಲಿಂಗ್ ಪ್ರೈಸ್, ಕುರ್ಚಿಗಳ ಮಾರಾಟದ ಬೆಲೆ 152 ಮಾರಿದ ಮೇಲೆ ಅವನಿಗೆ ಏನು ಸಿಗುತ್ತೆ ರೀ, ಕಾಸ್ಟ್ ಪ್ರೈಸ್ಗಿಂತ 76 ಕುರ್ಚಿಗಳದ ಸೆಲ್ಲಿಂಗ್ ಪ್ರೈಸಸ್ ಲಾಭ ಸಿಗುತ್ತೆ. ಓಕೆ, ಈ ಸೆಲ್ಲಿಂಗ್ ಪ್ರೈಸ್ ಈ ಕಡೆ ಕಳಿಸ್ರಿ, ಎಷ್ಟು ಉಳಿತೈತಿ, 76 ಸೆಲ್ಲಿಂಗ್ ಪ್ರೈಸ್ ಉಳಿತೈತಿ ಈಕ್ವಲ್ ಟು 152 ಕಾಸ್ಟ್ ಪ್ರೈಸ್. ಓಕೆ, ಈಗ ನೋಡಿರಿ ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಅಂತಂದಾಗ ನಮಗೆ ಎಷ್ಟು ಉಳಿತೈತೆ ರೀ, 76ಕ್ಕೆ ಎಷ್ಟು ಆಗೈತೆ ರೀ, 38 ಅಂದ್ರೆ ಡಬಲ್ ಆಗೈತಿ. ಅಂದ್ರೆ 38 ಡಿವೈಡೆಡ್ ಬೈ 38 ಇಂಟು 100 ಅಂತಂದ್ರೆ ನಮಗೇನು ಉಳಿತು ರೀ, ಈ 38 ಕ್ಯಾನ್ಸಲ್ ಆದ್ರೆ ನಮಗೆ 100% ಅವನಿಗೆ ಏನು ಸಿಗುತ್ತೆ ರೀ, ಲಾಭ ಕೂಡ ಅವನಿಗೆ ಸಿಕ್ಕದ. ಓಕೆ, ವೆರಿ ಈಸಿ. ಸೊ ಕಂಪಲ್ಸರಿ ಒಂದು ಕ್ವಶನು ಬಂದದ ಈ ಟೈಪ್. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿ, ಸಿಂಪ್ಲಿಫೈ ಅದ. ಫಸ್ಟಿಗೆ ಡಿವಿಷನ್ ಮಾಡಿರಿ, 16 ಪ್ಲಸ್ 5 2 10 ಮೈನಸ್ 2 4 8. ಫಸ್ಟಿಗೆ ಪ್ಲಸ್ 2 ಕೂಡಿಸ್ರಿ, 18 ಮೈನಸ್ 8 ಅಂದರೆ ಎಷ್ಟು ಬಂತು, 10. ಸಿಂಪ್ಲಿಫಿಕೇಷನ್ ಆನ್ಸರ್ ಎಷ್ಟು ಬಂತು, ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ 2 ಸಂಖ್ಯೆಗಳು ಏನು ಕೊಟ್ಟಾರ ನೋಡಿರಿ, 2 ಸಂಖ್ಯೆಗಳು ಎಕ್ಸ್ ಮತ್ತು 4x, ಅವುಗಳ ಸರಾಸರಿ ಅನುಪಾತ 4,56,976. ಎಕ್ಸ್ನ ಬೆಲೆಯನ್ನು ಕಂಡು ಅಂತಾರೆ. ಈಗ ನೋಡಿರಿ, ರೂಟ್ ಆಫ್ ಎ ಬಿ ಈಕ್ವಲ್ ಟು ಎ ಇಂಟು ಬಿ. ನಮಗೆ ಎ ಇಂಟು ಬಿ ಅದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಓಕೆ, ಎ ಮತ್ತು ಬಿ ಅಂತಂದ್ರೆ ಒಂದು ಎಕ್ಸ್ ಅದ, ಇನ್ನೊಂದು 4x ಅದ. ಎ ಇಂಟು ಬಿ ಅಂತಂದ್ರೆ ಎಷ್ಟು ಅದ ರೀ, 4,56,976. ಓಕೆ, 4x ಇಂಟು ಎಕ್ಸ್ ಅಂತಂದ್ರೆ ಹೊರಗಡೆ ತೆಗೆದಾಗ ಏನಾಗುತ್ತೆ ರೀ, ಓನ್ಲಿ ನಮಗೆ 2x ಉಳಿತೈತಿ ಅಂದಾಗ 4,5,6,976. ಓಕೆ, ಈಗ ನೋಡಿರಿ ಈ ಎಕ್ಸನ್ನು ಇಲ್ಲಿ ಇಟ್ಕೊಂಡ್ರೆ 2 ಈ ಕಡೆ ಹೋಗುತ್ತೆ. ಏನು ಉಳಿತೈತೆ ರೀ, 2 1 2 2 4 ಮತ್ತು 2 2 4 2 8 2 4 2 8 16 2 8 16 ಅಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ರೀ, 22 84 88. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಡನ್. ಓಕೆ, ನೆಕ್ಸ್ಟ್ ನೋಡಿರಿ, ಆಹಾರ ಪದಾರ್ಥಗಳ ಮೇಲೆ ಸತತ 2 ಬಾರಿ 30 ಮತ್ತು 20% ರಿಯಾಯಿತಿ ನೀಡಲಾಗಿದೆ. ಒಬ್ಬ ವ್ಯಕ್ತಿ ಆಹಾರ ಪದಾರ್ಥಕ್ಕಾಗಿ 840 ರೂಪಾಯಿ ಪಾವತಿಸಿದರೆ ಆ ಬಿಲ್ನ ಮೊತ್ತ ಎಷ್ಟು ಅಂತ ಕೇಳಿ. ಓಕೆ, ನೋಡಿರಿ ಒಂದು ವ್ಯಾಲ್ಯೂವನ್ನು ಕೊಟ್ಟಿಲ್ಲ ಅವರು, ಅದ್ರ ಗೊತ್ತಿಲ್ಲ. ಅದ್ರ ಮೇಲೆ ಏನು ಕೊಟ್ಟಾರ, ಆ ಎಕ್ಸ್ ವ್ಯಾಲ್ಯೂ ಮೇಲೆ ಏನು ಮಾಡ್ಯಾರ, ಫಸ್ಟಿಗೆ 30% ರಿಯಾಯಿತಿ ಅಂದ್ರೆ 70ಕ್ಕೆ ಮಾರಾಟ, 70%. ಅಂದ್ರೆ ನೆಕ್ಸ್ಟು 20% ರಿಯಾಯಿತಿ ಅಂದರೆ 80,
ಇದೆಲ್ಲ ಕೂಡಿ ಅವ್ನು ಮೊತ್ತ ಎಷ್ಟು ಕೊಟ್ಟಾನ್ರಿ? 840 ರೂಪಾಯಿ ಕೊಟ್ಟಾನೆ. ಇದನ್ನು ಸಿಂಪ್ಲಿಫೈ ಮಾಡಿರಿ. ಈ 0 ಇದೊಂದು ಹೋಯಿತು. ಓಕೆ, ನೆಕ್ಸ್ಟ್ ನೋಡಿರಿ, ಈಗ ಎಲ್ಲ ಉಳಿಕಿದ್ದನ್ನು ಆ ಕಡೆ ಶಿಫ್ಟ್ ಮಾಡ್ಕೊಂಬಿಡ್ರಿ. x = 840 × 100 ಡಿವೈಡೆಡ್ ಬೈ 7 × 8. ಓಕೆ, ಡನ್. ನೆಕ್ಸ್ಟ್ ನೋಡಿರಿ, ಎಷ್ಟರಲ್ಲಿ ಡಿವೈಡ್ ಮಾಡ್ತಾರೆ? ಫಸ್ಟಿಗೆ 8ರಲ್ಲೇ ಮಾಡಿರಿ. ಓಕೆ, 8ರಲ್ಲೇ ಮಾಡ್ತಿರಲ್ಲ, ಈ ಕಡೆ ಮಾಡ್ತಾರೆ ಮಾಡಿರಿ, 4ರಲ್ಲೇ ಮಾಡಿರಿ. 4 20 ಎಷ್ಟರಲ್ಲೇ? 2ರಲ್ಲೇ ಮಾಡ್ತಾರೆ ನೋಡಿರಿ. ಫಸ್ಟಿಗೆ 2 5 10 0. ನೆಕ್ಸ್ಟು 2 5 10 2 4 8. ಓಕೆ, ದನ್ 4 1 4 2 8 4 1 0. ನೆಕ್ಸ್ಟು 7 1 7 3 21 0. ಅಂದ್ರೆ 30 × 50 ಅಂದ್ರೆ 3 5 15 1 2 0. ಅಂದ್ರೆ 1500 ಆ ಪದಾರ್ಥದ ಬೆಲೆ ಅಂತಂದಾಗ ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ 6th ಕ್ವಶನ್ ನೋಡಿರಿ. ಈ ಥರದ ಕ್ವಶನು ಪ್ರತಿ ಶಿಫ್ಟಲ್ಲಿ ಅದಾವೆ. ನಮಗೆ ಅಸಲು ಬೆಲೆಯನ್ನು ಕಂಡುಹಿಡಿ ಅಂತಂದಾರ. ಈಗ ನೋಡಿರಿ, ಅಸಲು ಬೆಲೆ ಅಂತಂದ್ರೆ P = ಏನದ ರೀ? ನಮ್ಮದು ಬಡ್ಡಿ ಎಷ್ಟು ಅದ ರೀ? 378 ಅದ. ಓಕೆ, ಇಂಟು 100 SI × 100 ಡಿವೈಡೆಡ್ ಬೈ ಇಯರ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 9. ಇದರಲ್ಲಿ ಸಿಂಪ್ಲಿಫೈ ಮಾಡಬೇಕೀಗ. 9 1 9 ಎಷ್ಟರಲ್ಲೇ? 9 4 9 2. ಓಕೆ, 42 ಬಂತ. ಓಕೆ, ನೆಕ್ಸ್ಟ್ 5 1 5 20. 42 × 2 ಅಂತಂದ್ರೆ 84 ಆಗುತ್ತೆ. 10 ಅಂದರೆ ಅಸಲು ಬೆಲೆ ಎಷ್ಟಾಗುತ್ತೆ ರೀ? 480. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ನೋಡಿರಿ, ಎಲ್ಲ ಶಿಫ್ಟ್ಗಳನ್ನು ಅನಾಲಿಸಿಸ್ ಮಾಡ್ತೀನಿ. ಬೇರೆ ಎಲ್ಲೂ ನಿಮ್ಗೆ ಮ್ಯಾಥ್ಸ್ ಬಗ್ಗೆ ಪೂರ್ತಿ ಕ್ಲಿಯರಾಗಿ ಅನಾಲಿಸಿಸ್ ಎಲ್ಲಿ ಸಿಕ್ಕಿರಂಗಿಲ್ಲ. ಸೊ ಎಂಡ್ವರೆಗೂ ನೋಡಿರಿ ವಿಡಿಯೋನ, ಎಲ್ಲ ನೋಡಿರಿ. ಎಕ್ಸಾಮ್ಸ್ ಬಂದಾಗ ಭಾಳ ಹೆಲ್ಪ್ ಆಗುತ್ತೆ. ಓಕೆ, ಡನ್. ನೆಕ್ಸ್ಟ್ ಏನದ ನೋಡಿರಿ, ಒಬ್ಬ ವ್ಯಕ್ತಿ 500 ರೂಪಾಯಿಗೆ ಒಂದು ವಸ್ತುವನ್ನು ಖರೀದಿ ಮಾಡ್ತಾನೆ. 26ರಷ್ಟು ಅವನಿಗೆ ಏನು ಸಿಗುತ್ತೆ? ಲಾಭ ಬೇಕಾದರೆ ಎಷ್ಟಕ್ಕೆ ಮಾರಬೇಕು ಅಂತಂದಂಗೆ. ಅಂದ್ರೆ ಎಷ್ಟಕ್ಕೆ ಮಾರಬೇಕಂದ್ರೆ ಅವ್ನು 500 ಇದ್ದಿದ್ದನ್ನು ಏನು ಮಾಡಬೇಕು? 26% ಲಾಭ ಅಂದ್ರೆ 126ಕ್ಕೆ ಮಾರಬೇಕು. 0 0 ಇವೆರಡು 0 126 × 5 ಅಂದ್ರೆ 630 ರೂಪಾಯಿ ಅವ್ನು ಮಾರಿದ್ದಂದ್ರೆ ಅವ್ನಿಗೆ ಏನು ಸಿಗುತ್ತೆ ರೀ? 26% ಲಾಭ ಸಿಗುತ್ತೆ. ಓಕೆ, ಡನ್. ನೆಕ್ಸ್ಟ್ 8th ಕ್ವಶನ್. 2 ರೈಲುಗಳು 50 ಕಿಲೋಮೀಟರ್ ವೇಗದಲ್ಲಿ ಮತ್ತು 110 ಕಿಲೋಮೀಟರ್ ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಅಂತಂದಾಗ ಇವೆರಡು ನಮಗೆ ಸ್ಪೀಡ್ಗಳನ್ನು ಏನು ಮಾಡ್ತೀವಿ? ಕೂಡಿಸ್ತೀವಿ. ಅಂದರೆ ಎಷ್ಟಾಯಿತು? 160 ಆಯಿತು. ಏನು? ಸ್ಪೀಡು. ಓಕೆ, ದೆನ್ ನೆಕ್ಸ್ಟು ಒಂದು ರೈಲಿನ ಉದ್ದ 500 ಮೀಟರ್ ಅದ. ಅಂದ್ರೆ ಒಂದು ರೈಲಿನ ಉದ್ದ ಕೊಟ್ಟಾರ, ಇನ್ನೊಂದು ಕೊಟ್ಟಿಲ್ಲ ಅಂತಂದಾಗ ನಾವೇನು ಮಾಡ್ತೀವಿ? ಈ 12 ಸೆಕೆಂಡ್ಗಳಲ್ಲಿ ಅದು ತೆಗೆದುಕೊಳ್ಳೋ ಸಮಯ ಆದರೆ ಇನ್ನೊಂದು ರೈಲಿನ ಉದ್ದ ಕೇಳ್ಯಾರ, ಅದು ದಶಮಾಂಶದಲ್ಲಿ ಬಂದರೆ 2 ಪಾಯಿಂಟ್ ಒಳಗೆ ಕಂಡುಹಿಡಿ ಅಂತಂದಾರೆ. ಓಕೆ, ದನ್ ಈಗ ಫಸ್ಟಿಗೆ ಒಂದು ರೈಲಿನ ಉದ್ದ ಎಷ್ಟು ಕೊಟ್ಟಾರ? 500 ಕೊಟ್ಟಾರ. ಓಕೆ, ಇನ್ನೊಂದು ಗೊತ್ತಿಲ್ಲ ನನಗೆ. x = ಆಮೇಲೆ ವೇಗ ಎಷ್ಟದ ರೀ? 160 × 5/18 ದೆನ್ ಇಂಟು ಹೆಡ್ಸ್. ಟೈಮ್ ಎಷ್ಟೊತ್ತೈತಿ? 12 ಸೆಕೆಂಡ್. ಓಕೆ, ಈಗ 6ರಲ್ಲೇ ಡಿವೈಡ್ ಮಾಡಿರಿ. 6 2 12 6 3 18. ಏನು ಓದತ್ತಲ್ಲ ಅದನ್ನ ಏನು ಮಾಡಬೇಕು? ಈಗ ಇಲ್ಲಿ ಸಿಂಪ್ಲಿಫೈ ಮಾಡ್ಕೊಂಬಿಡ್ರಿ. 160 × 5 × 2 ಅಂತಂದ್ರೆ 16 5 80 82 16 ಅಂದರೆ 8 16 ಅಂದರೆ 1600 ಡಿವೈಡೆಡ್ ಬೈ 3 ಅಂದರೆ ಎಷ್ಟು ಬಂತು? 533.33. ಓಕೆ, ಇದೇನು ಟೋಟಲ್ ನಮ್ಮದು ಬಂತು. ಈಗ ಆದ್ರೆ ಇಲ್ಲಿ ನಮಗೆ ಎಕ್ಸ್ ವ್ಯಾಲ್ಯೂ ಬೇಕಾಗೈತೆ ಅಂದ್ರೆ ಈ 500 ಇದ್ರೊಳಗೆ ಮೈನಸ್ ಮಾಡಿರಿ. ಅಂದರೆ ಎಷ್ಟು ಉಳಿತು? 33.33 ಈಸ್ ಆ್ಯನದರ್ ಲೆಂತ್ ಆಫ್ ದಿ ಆ್ಯನದರ್ ರೈಲ್. ಅಂದ್ರೆ ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಡನ್. ಓಕೆ, ನೆಕ್ಸ್ಟ್ ಕ್ವಶನ್. ಫೈಂಡ್ ದ ಥರ್ಡ್ ಪ್ರಪೋರ್ಷನ್ ಅಂತಂದಾಗ ವೆರಿ ಈಸಿ ಆಗುತ್ತೆ ನೋಡಿರಿ. 36 ಮತ್ತು 42 ಕೊಟ್ಟಾರಂತಂದ್ರೆ ಥರ್ಡ್ ಪ್ರಪೋರ್ಷನ್ ಅಂದ್ರೆ B² ಏನದ ರೀ? B² ಡಿವೈಡೆಡ್ ಬೈ ಎ ಅದ. ಅಂದರೆ B² ಅಂದರೆ ಯಾವುದು? ಇದು ಬಿ ವ್ಯಾಲ್ಯೂ ಅಂದ್ರೆ 42 × 42 ಡಿವೈಡೆಡ್ ಬೈ ಇನ್ನೊಂದು ವ್ಯಾಲ್ಯೂ ಅದ 36 ಅದ. ಓಕೆ, ನೆಕ್ಸ್ಟು ಡಿವೈಡೆಡ್ ಬೈ ಮಾಡಿರಿ. 6 6 36 6 7 42. ನೆಕ್ಸ್ಟ್ 6 1 6 7. ದೆನ್ ಥರ್ಡ್ ಪ್ರಪೋರ್ಷನ್ ಈಸ್ 49. ಆಪ್ಷನ್ ನಂಬರ್ ಸಿ ಈಸ್ ದ ರೈಟ್. ಓಕೆ, ದೆನ್ ನೆಕ್ಸ್ಟು 10ನೇ ಕ್ವಶನ್. ಸಿಂಪ್ಲಿಫಿಕೇಷನ್ ಅದ ನೋಡಿರಿ. ಇಲ್ಲಿ ನೋಡಿರಿ 3 3 ಗೆಟ್ ಕ್ಯಾನ್ಸಲ್ ಆಗುತ್ತೆ, ಹೌದಾ? ಅಂದ್ರೆ ಒಂದು ಉಳಿತಿಲ್ಲಿ. ಇಲ್ಲಿ ನೋಡಿರಿ 19
-15 ಅಂದರೆ 4 ಉಳಿತು. 4/4 ಅಂದರೆ 1 ಆಯಿತು, ಮುಗಿತಾ. 27 ಇಂಟು 3 ಅಷ್ಟೇ ಉಳಿದು ನಮಗೆ. 27 ಇಂಟು 3 ಅಂತಂದಾಗ ಎಷ್ಟು ಬಂತು? 27 7 3 80. ಟೋಟಲ್ 81 ಈಸ್ ದ ವ್ಯಾಲ್ಯೂ. ಏನು ಸಿಂಪ್ಲಿಫೈ ಮಾಡಿದ್ದಂತ. ಓಕೆ, ಡನ್. ನೆಕ್ಸ್ಟ್ 11ನೇ ಪ್ರಶ್ನೆ ನೋಡಿರಿ. 21 ಸೆಂಟಿಮೀಟ್ರ್ ವ್ಯಾಸ ಅಂತಂದ್ರೆ ಏನ್ರಿ? D = 21 ಕೊಟ್ಟಾರ. ನಮಗೆ ತ್ರಿಜ್ಯ ಬೇಕಾತಂದ್ರೆ ಏನಾಗುತ್ತೆ ರೀ? 21/2 ಅತ್ರ ಅರ್ಧ. ಓಕೆ, ಅದನ್ನು ಪಾಯಿಂಟ್ ಒಳಗೆ ಇಡ್ಬೇಡ್ರಿ, ಹಂಗೆ ಇಟ್ಕೊಬೇಡ್ರಿ. ನಮ್ಮದು ಈಗ ಏನು ಕಂಡಿದೆ ಅಂದ್ರೆ ಅದರ ವಿಸ್ತೀರ್ಣ, ಗೋಳದ ಮೇಲ್ಮೈ ವಿಸ್ತೀರ್ಣ ಅಂತಂದಾಗ ಏನದ ರೀ? ಏರಿಯಾ = 4πr² ಅದ. 4πr² ಅದ. ಓಕೆ, 4 ಅಂದ್ರೆ 4 ಆ್ಯಸ್ ಇಟ್ ಈಸ್ ಬರೀರಿ. ಪೈ ವ್ಯಾಲ್ಯೂ ಏನದ ರೀ? 22/7 ಅದ ಇಂಟು r². 21/2 21/2. ಓಕೆ, 7 ಬಂದಲೇ 7 3 21, 2 4 ಆಗುತ್ತೆ. ಈ 4 ಕ್ಯಾನ್ಸಲ್ ಆಯಿತು. ದೆನ್ 22 ಇಂಟು 21 3 ಅಂತಂದ್ರೆ 63. ಹತ್ರ ಇವೆರಡು ಮಲ್ಟಿಫಿಕೇಷನ್ ಮಾಡಿದ ಮೇಲೆ 1386 ಈಸ್ ದ ಫೈನಲ್ ಆನ್ಸರ್. ಏರಿಯಾ ಆಫ್ ದಿ ಏರಿಯಾ ಆಫ್ ದಿ ಸ್ಪಿಯರ್, ಸರ್ಫೇಸ್ ಏರಿಯಾ 1386 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಡನ್. ನೆಕ್ಸ್ಟ್ 12ನೇ ಪ್ರಶ್ನೆ. ಮನೋಜ್ 1224 ರೂಪಾಯಿ ಇದೆ ಅವನ ಹತ್ರ ಅದಾವ. ಅವ್ರು ತನ್ನ ಮಕ್ಕಳಿಗಾಗಿ ಏನು ಮಾಡ್ತಾನೆ? ಹಂಚಿಕೆ ಮಾಡ್ತಾನೆ. ಇಬ್ಬರು ಯಾರು? ಆನಂದ್ ಮತ್ತು ಅನಿಲ್. ಎಷ್ಟು ಪರ್ಸೆಂಟ್ನಾಗ ಬಡ್ಡಿಯಲ್ಲಿ ಇಡಂತಾನೆ? 4% ಬಡ್ಡಿಯೊಳಗೆ ಇಡಂತಾನೆ. ಆನಂದ್ ಅವರು ಅನಿಲ್ ಅವರಿಗೆ ಕ್ರಮವಾಗಿ 17 ಮತ್ತು 18 ವರ್ಷಗಳ ನಂತರ ಮೊತ್ತವನ್ನು ಪಡೆದ್ರೆ ಮನೋಜ್ ಇದ್ದವ ಅನಿಲ್ ಎಷ್ಟು ಕೊಟ್ಟಾನ? ಅನಿಲ್ ಎಷ್ಟು ಇದ್ದಾವ? 2 ಅದಾವ. ಓಕೆ, ಈಗ ನೋಡಿ, ಪರ್ಸೆಂಟೇಜ್ ಅಂದ್ರೆ 4% ಒಳಗಂತಂದಾಗ ನಾವು 4% ಯಾವ ರೀತಿ ಬರಿತೀವಿ? 1/25 ಅಂತ ಬರಿತೀವಿ. ಅಂದ್ರೆ 1 ಹೆಚ್ಚಾಗೈತೆ ಅಂದ್ರೆ 26/25 ಅಂತಂದಾಗ ಟೋಟಲ್ ವ್ಯಾಲ್ಯೂ ಎಷ್ಟು ಅದ ರೀ? ಕೂಡಿದ್ರೆ 51 ಅದ. ಅಂದ್ರೆ 51 ಅಂದ್ರೆ ಅವತ್ತಿಗೆ ಟೋಟಲ್ ಅಮೌಂಟು 1224. ಹಂಗಾದ್ರೆ ಅವ ಯಾರು ಕೇಳ್ಯಾನ? ಅನಿಲ್. ಅಂದ್ರೆ 2 ಅದಾವ. 25 ಅಂದ್ರೆ ಎಷ್ಟು? ಈಗ 51 ಇದ್ದದ್ದು 1224 ಆಗೈತೆ. ಅಂದ್ರೆ ಎಷ್ಟು ಇಂಟು ಮಾಡ್ಯಾರ? ಅದಕ್ಕೆ 24 ಇಂಟು ಮಾಡ್ಯಾರ. ಅಂದ್ರೆ ಇದಕ್ಕೂ 24 ಇಂಟು ಮಾಡಿಬಿಡ್ರಿ. 24 ಇಂಟು 25 ಅಂತಂದ್ರೆ 600. ಅದು ಅನಿಲ್ ಅವರು ಪಡೆಯುವಂತಹ ಹಣ ಆಗಿರ್ತೈತಿ. ಆಪ್ಷನ್ ನಂಬರ್ ಸಿ. ಓಕೆ, ಡನ್. 13ನೇ ಪ್ರಶ್ನೆನ ನೋಡಿರಿ. ಏನು ಕೇಳ್ಯಾರ? ರಾಮನ್ ಆದಾಯ ಎಷ್ಟದ? 75,400 ಅದ. ತಮ್ಮ ಆದಾಯದ 23% ಉಳಿಸ್ತಾನೆ. ಆದಾಯವು 27ರಷ್ಟು ಹೆಚ್ಚಾದರೆ, ಖರ್ಚು 50% ಹೆಚ್ಚಾಗಿದ್ದರೆ ಉಳಿತಾಯ ಎಷ್ಟು ಅಂತ ಕೇಳಿ. ಇದು ವೆರಿ ವೆರಿ ಇಂಪಾರ್ಟೆಂಟು. ಸ್ವಲ್ಪ 1-2 ಸ್ಟೆಪ್ ಎಕ್ಸ್ಟ್ರಾ ಆಗುತ್ತೆ. ಡೀಟೇಲ್ ಆಗಿ ನೋಡಿರಿ. ಈಗ ಟೋಟಲ್ ಒಂದು, ಆಮೇಲೆ ಒಂದು ಎಕ್ಸ್ಪೆಂಡಿಚರ್ ಒಂದು, ಆಮೇಲೆ ಸೇವಿಂಗ್, ಖರ್ಚು, ಆಮೇಲೆ ಸೇವಿಂಗ್ ಅದ. ಈಗ ಟೋಟಲ್ ಒಳಗೆ ಅವನು 100 ರೂಪಾಯಿ ಇತ್ತಂದ್ರೆ ಅವ್ನು ಏನಾಗುತ್ತೆ ರೀ? 27% ಹೋತಂದ್ರೆ ಸೇವಿಂಗ್ ಎಷ್ಟು ಉಳಿತು? ಸೇವ್ 23%. ಅಂದ್ರೆ 23% ಸೇವ್ ಮಾಡ್ತಾನಂದ್ರೆ ಉಳಿಕಿದ್ದು ಎಷ್ಟಾಯಿತು? 77 ಖರ್ಚಾದಂಗೆ ಆಯಿತು. ಹೌದಾ? ಅವ್ರು ಕೊಟ್ಟದ ಪ್ರಕಾರ. ಈಗ ಅವೇನು ಹೇಳ್ತಾನೆ? ಈ ಟೋಟಲ್ ಒಳಗೆ 27% ಹೆಚ್ಚಾತಂದ್ರೆ, ಓಕೆ, ಇದರೊಳಗೆ 50% ಹೆಚ್ಚಾತಂದ್ರೆ ಖರ್ಚೊಳಗೆ ಇದು ಎಷ್ಟಾಗುತ್ತೆ ಅಂತ ಕೊಟ್ಟಾರ. ಅಂದಾಗ ಟೋಟಲ್ 2 ಮಲ್ಟಿಫಿಕೇಷನ್ ಮಾಡಿರಿ. ಇದು 2700 ಆಯಿತು ಈಕ್ವಲ್ ಟು ಟೋಟಲು ಇವೆರಡು ಕೂಡಿದ್ರೆ ನಮಗೆ ಟೋಟಲ್ ಅಮೌಂಟು ಇದೆಷ್ಟಾಯಿತು? 3850 ಆಯಿತು. ನೆಕ್ಸ್ಟ್ ಇದು 23x. ಹೌದಾ? ಈಗ ಇದನ್ನ ಈ ಕಡೆ ಕಳಿಸಿದರೆ ಎಷ್ಟು ಉಳಿತೈತೆ ರೀ? ಇದನ್ನ ಈ ಕಡೆ ಮೈನಸ್ ಮಾಡಿದ್ರೆ ಅಂದ್ರೆ ಎಷ್ಟು ಉಳಿತದೆ? x = -1150 / 23. 23 23 ಇದರಲ್ಲೇ ಅಂದ್ರೆ -50 ಅಂತಂದ್ರೆ 50% ಏನಾಗೈತಿ? ಕಡಿಮೆ ಆಗೈತಿ ಅಂತಂದಾಗ. ಓಕೆ, 50% ಏನಾಗೈತಿ? ಕಡಿಮೆ ಆಗಿದೆ ಅಂತಂದಾಗ. ಅದು ಎಷ್ಟಕ್ಕೆ ಅಮೌಂಟ್ ಅಂತೇಳಿ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡೋಣ. 50% ಕಮ್ಮಿ ಆಗೈತೆ ಅಂದರೆ ಎಷ್ಟಕ್ಕೆ ರೀ? 75,400ಕ್ಕೆ ಏನಾಗೈತಿ? 23% ಏನಾಗೈತೆ? ಒಂದು ಟೋಟಲಾಗಿ ಅವ್ರು ಕೊಟ್ಟದ್ದು ಸೇವಿಂಗ್ 23%, ಆಮೇಲೆ 50% ನಮಗೇನಾಗೈತಿ? ಕಮ್ಮಿ ಆಗೈತಿ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿಬಿಟ್ರಿ. ಇವೆರಡು 0 ಹೋಯಿತು. ನೆಕ್ಸ್ಟು
ಇದೊಂದು 0 ಇದೊಂದು 0 5 ಒಂದಲೇ 5 2 ಓಕೆ. ದೆನ್ 2 1 2 3 6 2 7 14 2 7 14 377 ಇಂಟು 23 ಅಂದರೆ 8671. ಓಕೆ, ಎಷ್ಟು ಬಂತು? 8671. ಕಡಿಮೆ. ಎಷ್ಟು ಕಮ್ಮಿ ಆಗೈತಿ? ಇಷ್ಟು ಕಮ್ಮಿ ಆಗೈತೆ ನೋಡಿರಿ. ಆಪ್ಷನ್ ನಂಬರ್ ಎ ವೆರಿ ವೆರಿ ಇಂಪಾರ್ಟೆಂಟು. ಪ್ರತಿ ಶಿಫ್ಟಲ್ಲಿ 6ನೇ ತಾರೀಕಿನಿಂದ ಕೇಳ್ಕೊತ ಹೋಗ್ಯಾರ. ಓಕೆ, ನೆಕ್ಸ್ಟ್ 14ನೇ ಪ್ರಶ್ನೆ ಏನದ ನೋಡಿರಿ. ಅರುಣ್ ಬಳಿ 1612 ಅದ, ಅದನ್ನು 8% ಒಳಗದ ನೋಡಿರಿ. ಒಂದು ಕ್ವಶನ್ ಮಾಡಿದ್ದೀವಿ, ಸೇಮ್ ಆಗಿರ್ತಾರೆ. ಇನ್ನೊಂದು ಕೇಳ್ಯಾರ, ಅಶೋಕನು ರಾಜ್ಗೆ ಎಷ್ಟು ಕೊಡ್ತಾನೆ? ಫಸ್ಟಿಗೆ ನಾವೇನು ಮಾಡಬೇಕು? ಪರ್ಸಂಟೇಜ್ ಅದಲ್ಲ, ಅದನ್ನು ಕನ್ವರ್ಟ್ ಮಾಡಬೇಕು. 8% ಮೀನ್ಸ್ ಇದು ನಾವು ಇದ್ರೊಳಗೆ ಮಾಡಬೇಕು. ಏನು? ಭಿನ್ನರಾಶಿ ಒಳಗೆ ಪರ್ಸಂಟೇಜ್ ಒಳಗೆ ಮಾಡೋದು ಕಂಪಲ್ಸರಿ ನಿಮ್ಗೆ ಮಾಡೋಕ್ಕೆ ಬರ್ತಿರ್ಬೇಕು. ಇದು ಎಷ್ಟಾಗತ್ತೆ ರೀ? 2/25 ಅಂತಂದ್ರೆ 2 ಹೆಚ್ಚಾಗೈತೆ. ಅಂದ್ರೆ ಇದು 27 ಆದರೆ ಇದು 25 ಆಗೈತೆ. ಎರಡು ಸೇರಿಸಿದ್ರೆ ಎಷ್ಟಾಯಿತು? 52. ಅಂದ್ರೆ 52 ಅಂದ್ರೆ ಅವನ ಕಡೆ ಇದ್ದಂತಹ ಒಟ್ಟು ಮೊತ್ತ. ಅವ್ರು ಕೇಳಿದ್ಯಾರು? ಅಶೋಕ್ ರಾಜ್ಗೆ. ರಾಜ್ ಎಷ್ಟನೇದಾವದ ನೋಡಿರಿ? ರಾಜ್ ಒಂದನೇದಾವದ. ಅಂದ್ರೆ ಒಂದನೇ ವ್ಯಾಲ್ಯೂ 77 ಅಂದ್ರೆ ಎಷ್ಟು ಅಂತ ಕೇಳ್ಯಾರ ಅವ್ರು. ಈಗ ನೋಡಿರಿ 52 ಇದ್ದದ 16 12 ಆಗೈತೆ. ಅಂದ್ರೆ ಎಷ್ಟು ಇಂಟು ಮಾಡ್ಯಾರ ಅದಕ್ಕೆ? ಹಾಂ, ದೆನ್ ಅದೇ ರೀತಿ 27 ಎಷ್ಟಾಗತ್ತೆ ರೀ? 837 ಆಗುತ್ತೆ. ನೋಡಿರಿ, ಸೇಮ್ ರಿಪೀಟ್ ಕ್ವಶನ್ ಆಗೈತಿ ಇದು. ಲಾಸ್ಟ್ ಶಿಫ್ಟಲ್ಲಿ ಕೂಡ ಮಾಡಿದ್ದೀನಿ ಇದೇ ಕ್ವಶನ್. ಓಕೆ, 837. ನೆಕ್ಸ್ಟ್ ಕ್ವಶನ್ ಇದು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದ ನೋಡಿರಿ. 2% ಎಷ್ಟಂದ್ರೆ ಎಕ್ಸ್ದು 2% ಅಂತಂದ್ರೆ 276. ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ನೋಡಿರಿ? 2 ಆ ಕಡೆ ಡಿವೈಡೆಡ್ ಆಗುತ್ತೆ. 2 1 2 1 2 3 6 ಆಮೇಲೆ 2 8 16. ಅಂದರೆ 200 ಆ ಕಡೆ ಹೋದರೆ ಇಂಟು ಆಗುತ್ತೆ, 200 ಆ ಕಡೆ ಹೋದರೆ ಇಂಟು ಆಗುತ್ತೆ. ಅಂದರೆ ಎಷ್ಟಾಯಿತು? 13800. 13,800 ಈಸ್ ದ ಎಕ್ಸ್ ವ್ಯಾಲ್ಯೂ. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ವೆರಿ ಸಿಂಪಲ್. 100 ಇದ್ದಿದ್ದನ್ನು ಸಿಂಪ್ಲಿಫೈ ಮಾಡಬಾರ್ದು. ನಮಗೆ 0 ಮಲ್ಟಿಫಿಕೇಶನ್ ಮಾಡೋಕೆ ಭಾಳಷ್ಟು ಹೆಲ್ಪ್ ಆಗುತ್ತೆ. 16ನೇ ಪ್ರಶ್ನೆನೇ ನೋಡಿರಿ. ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ರಮೇಶ್ ಖರ್ಚು ಮಾಡಿದ್ದು 28,312, 32,257, 25,012, 33,500. ಹಾಗಾದರೆ ಈ 4 ತಿಂಗಳ ಸರಾಸರಿ ಎಷ್ಟು ಅಂತಾರೆ. ಅಂದರೆ ಸರಾಸರಿ ಅಂತಂದಾಗ ಇವನ್ನೆಲ್ಲವುಗಳನ್ನು ಕೂಡಿಸ್ಬೇಕು. ಓಕೆ, ಇವುಗಳೆಲ್ಲ ಕೂಡಿಸಿದ ಮೇಲೆ ನಮಗೊಂದು ವ್ಯಾಲ್ಯೂ ಬರುತ್ತೆ. ಎಷ್ಟು ಬರುತ್ತೆ ರೀ? 1,19,076 ಬಂತು. ಓಕೆ, ಇಷ್ಟು ಬಂದಮೇಲೆ ಡಿವೈಡೆಡ್ ಬೈ ಎಷ್ಟು ತಿಂಗಳದು? 4 ತಿಂಗಳು. 4ನೇ ಡಿವೈಡ್ ಮಾಡಿಬಿಡ್ರಿ. 4 1 4 2 8 4 9 4 7 4 6 4 9 ಅಂದರೆ 29,769. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ವೆರಿ ಸಿಂಪಲ್. ದೆನ್ ನೆಕ್ಸ್ಟ್ 17th ಒನ್ ಸಿಂಪ್ಲಿಫಿಕೇಷನ್ ಅದ ನೋಡಿರಿ. ಸಿಂಪ್ಲಿಫಿಕೇಷನ್ ಮೇಲೆ 2 ರಿಂದ 3 ಕ್ವಶನ್ ಬರ್ತಾವೆ. ನೀವು ಅದರಲ್ಲಿ ಮಿಸ್ಟೇಕ್ ಮಾಡಲೇಬಾರ್ದು. ಓಕೆ, ಫಸ್ಟ್ 9 1 9 ಎಷ್ಟರಲ್ಲೇ 9 7 63. ಇಲ್ಲಿ 7 ಉಳಿತು ಇಂಟು 8 1 8 1 8 8 2. ಓಕೆ, ದೆನ್ ನೆಕ್ಸ್ಟ್ ಇಲ್ಲಿ ನೋಡಿರಿ. ಇಲ್ಲಿ 9 - 4 ಅಂದ್ರೆ 5 ಅಂದ್ರೆ 4 ಉಳಿತು. ಈ 4 ಕ್ಯಾನ್ಸಲ್ ಆಯಿತು. 12 + 11 ಅಂದರೆ ಎಷ್ಟಾಯಿತು? 23. 23 × 7 ಅಂದ್ರೆ 161 ಫೈನಲ್ ಆನ್ಸರ್. ಓಕೆ, ವೆರಿ ಸಿಂಪಲ್ ಮೆಥಡ್ ಒಳಗೆ ಮಾಡಬೇಕಾಗುತ್ತೆ. ಟೈಮ್ ನಮಗೆ ಕಮ್ಮಿ ಆಗುತ್ತೆ, ಅದಕ್ಕೋಸ್ಕರ. ಓಕೆ, ಮಹೇಶ್ ಮತ್ತು ರಾಮ್ ಅನ್ವರ್ ಅವರ ಸರಾಸರಿ ತೂಕ 46. ಅಂದ್ರೆ 46 ಎಷ್ಟು ಜನದದ ರೀ? 46 × 3 ಜನದದ. ಅದೇ ರೀತಿ ಇಲ್ಲಿ ಇಬ್ಬರು ಅದಾರ, ಮಹೇಶ್ ಮತ್ತು ರಾಮು. ಆಮೇಲೆ ಮಹೇಶ್ ಮತ್ತು ರಾಮ್ ಅದಾರ. ಆಮೇಲೆ ರಾಮ್ ಮತ್ತು ಅನ್ವರ್ ಇಬ್ಬರಿಬ್ಬರು ಅದಾರ. ಅಂದ್ರೆ ಇಬ್ಬರು ಅದಾರ ಸರಾಸರಿ. ಓಕೆ, ಇಲ್ಲಿ 39 kg ಅದ, 49 kg ಅದ. ಎರಡು ಸೇರಿಸಿದ್ರೆ ಎಷ್ಟಾಯಿತು? 39 ಮತ್ತು 49 ಕೂಡಿದ್ರೆ ನಮಗೆ 88. ಓಕೆ, 88 × 2 ಅಂದರೆ ಇದ್ರೊಳಗೆ 4 ಜನ ಅದರ, 3 ಜನ ಮೈನಸ್ ಮಾಡಿಬಿಟ್ರಿ, ಒಬ್ಬರು ಸಿಕ್ಬಿಡುತ್ತೆ. 176 - 138 ಮೀನ್ಸ್ 38 ಈಸ್ ದಿ ಆನ್ಸರ್. ರಾಮನ್ ಎಷ್ಟು ಬಂತು? 38. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ನೆಕ್ಸ್ಟು 19ನೇ ಪ್ರಶ್ನೆಯನ್ನು ನೋಡಿರಿ. ಇದು ರೈಲಿನ ಮೇಲೆ ಈಗಾಗಲೇ ಮಾಡಿದ್ದೀವಿ. ಮತ್ತು 2ನೇ ಕ್ವಶನ್ ಕೇಳ್ಯಾರಂದ್ರೆ ಕೆಲವೊಂದು ಟಾಪಿಕ್ ಮೇಲೆ 2 ಕ್ವಶನು ಪ್ರತಿ ಶಿಫ್ಟಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ಕೂಡ ಏನು ಮಾಡ್ಯಾರ? ಒಂದು ರೈಲಿನ ಲೆಂತ್ ಕೊಟ್ಟಾರೆ, 2 ವೇಗ ಅದಾವೆ. ಒಂದು 75 ಅದ, ಇನ್ನೊಂದು 30 ಕಿಲೋಮೀಟ್ರ್ ವೇಗದೊಳಗೆ ಅದ. ಓಕೆ, ಅವೆರಡು ಯಾವ ದಿಕ್ಕಿಗೆ ಹೊಂಟಾವ ಅದು ಬೇಕು ಫಸ್ಟ್. ಅದೇ ದಿಕ್ಕಿನಲ್ಲಿ ಅಂತಂದಾಗ ಒಂದೇ ದಿಕ್ಕಿನಲ್ಲಿ ಹೊಂಟಾವ ಅಂದ್ರೆ ನಾವು ವೇಗಗಳನ್ನು ಮೈನಸ್ ಮಾಡಬೇಕು. ಅಂದ್ರೆ ಸ್ಪೀಡ್ = 75 - 30 ಅಂದರೆ ಎಷ್ಟು ಬಂತು? 45 ವೇಗ ಬಂತು.
ಅದೇ ರೀತಿ 108 ಸೆಕೆಂಡ್ ಕೊಟ್ಟಾರ, ಒಂದು ರೈಲಿನಿಂದ 950 ಅಂದ್ರೆ 950 ಪ್ಲಸ್ ಎಕ್ಸ್, ಇನ್ನೊಂದು ರೈಲಿಗೆ ಗೊತ್ತಿಲ್ಲ. ಅದೇ ರೀತಿ 45 ಸ್ಪೀಡ್ ಅದ ಇಂಟು 5/18 ಇಂಟು 108 ಇದೇನು ಟೈಮ್ ಅದ. ಓಕೆ, ಸಿಂಪ್ಲಿಫೈ ಮಾಡಿರಿ. 9 ಮಾಡ್ತೀರಿ, 9 2 18, 9 1 9 ಮಾಡಿದ್ರೆ ಬರುತ್ತೆ, 9 1 9 2. ಓಕೆ, ಮುಗೀತಲ್ಲ, ಕರೆಕ್ಟ್ ಅದಲ್ಲ. ಓಕೆ, ಓಕೆ ದೆನ್ ಈಗ ಏನೇನು ಓದಲ್ಲ ಅದು ಮಲ್ಟಿಫಿಕೇಷನ್ ಮಾಡ್ಕೊಂಬಿಡ್ರಿ. ಎಷ್ಟು ಉಳಿತೈತಿ ಈಗ ನೋಡಿರಿ. 2 1 2 6 ಇದನ್ನು ಹೊಡೆದು ಬಿಡ್ರಿ. ಮತ್ತು ಎಲ್ಲ ಇಂಟು ಮಾಡಿರಿ. ಎಷ್ಟು ಬಂತು? 1350 ಬಂತು. ಮೈನಸ್ ಈ 950 ಮೈನಸ್ ಮಾಡಿಬಿಟ್ರಿ. ನಮಗೆ ಇನ್ನೊಂದು ರೈಲಿನ ಉದ್ದ ಸಿಕ್ತು 400 ಮೀಟರ್ಗಳು ಇನ್ನೊಂದು ರೈಲಿನ ಉದ್ದ. ಆಪ್ಷನ್ ನಂಬರ್ ಎ ಇಸ್ ರೈಟ್. ಓಕೆ, ದೆನ್ ಲಾಸ್ಟ್ ಕ್ವಶನ್ ನೋಡಿರಿ. ಎ ಮತ್ತು ಎಯು ಬಿಗಿಂತಲೂ ಅರ್ಧದಷ್ಟು ಕೆಲಸವನ್ನು ಮುಗಿಸುತ್ತಾನೆ. ಅಂದ್ರೆ ನೋಡಿರಿ, ಎ ಮತ್ತು ಬಿ ಇಬ್ಬರು ಹೇಳ್ತಾರೆ. ಓಕೆ, ಎ ಬಿಗಿಂತ ಅರ್ಧದಷ್ಟು ಕೆಲಸ ಮುಗಿಸಿದ್ರೆ ಅವರು ಒಟ್ಟಿಗೆ ಕೆಲಸವನ್ನು ಪೂರ್ಣಗೊಳಿಸಲು 66 ದಿನ ಬೇಕಾಗಿತ್ತು. ಅಂದ್ರೆ ಬಿ ಒಬ್ಬನೇ ಎಷ್ಟು ದಿನದಾಗ ಮುಗಿಸ್ತಾನೆ. ಓಕೆ, ಈಗ ನೋಡಿರಿ, ಎ 2 ಆತಂದ್ರೆ ಇವನು 3 ಆಗುತ್ತೆ. ಅಂದ್ರೆ ಟೋಟಲ್ ಎಷ್ಟಾಯಿತು? 5 ಆಯಿತು. ಓಕೆ, ಹಾಫ್ ಅಂತಂದಾಗ ಎಷ್ಟಾಯಿತು? 3/4 ಅಂತಂದಾಗ ನಮಗೆ ಫುಲ್ ಕೆಲಸ ಅಂದರೆ ಎಷ್ಟಾಗುತ್ತೆ ರೀ? ಫುಲ್ ಕೆಲಸ 3/2 ಮೈನಸ್ ಬಿ ನಾವು ಮೈನಸ್ ಮಾಡ್ಬೇಕಲ್ಲ. ಓಕೆ, ಅಂದರೆ ಎಷ್ಟಾಗತ್ತೆ ರೀ ನೋಡಿರಿ, 66 ದಿನದ ಕೆಲಸ ಮಾಡ್ತಾರೆ. ಟೋಟಲ್ ಎಷ್ಟೈತಿ? ರೇಷಿಯೋ 5 ಅದ. ಇದೆಲ್ಲೂ ಕೂಡಿಸಿದ್ರೆ 5 ಐತೆ. ಡಿವೈಡೆಡ್ ಬೈ ಯಾರು ಕೇಳ್ಯಾರವರು? ಬೀದ್ ಕೇಳ್ಯಾರ. ಬೀದ್ ವ್ಯಾಲ್ಯೂ ಎಷ್ಟದ? 3 ಅದ. ಡಿವೈಡೆಡ್ ಬೈ 3. 3 1 3 2 6 3 2 6 22 ಇಂಟು 5 ಅಂತಂದ್ರೆ 110. ವೆರಿ ಸಿಂಪಲ್ ಮೆಥಡ್ ಅದ ರೀ, ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಮ್ಯಾಥಮೆಟಿಕ್ಸ್ ಬಗ್ಗೆ ಬರೋಂಥದ್ದು ಎಲ್ಲ ಕ್ವಶನ್ಗಳನ್ನು ಮಾಡ್ತಾ ಹೋಗ್ತೀನಿ. ಕ್ಲಿಯರಾಗಿ ನೋಡ್ತಾ ಹೋಗ್ರಿ. ಓಕೆ, ಯಾವುದು ಕ್ಲಾಸನ್ನು ಮಿಸ್ ಮಾಡಬೇಡ್ರಿ, ಯಾಕಂದ್ರೆ ಎಕ್ಸಾಮ್ಸ್ ಭಾಳ ಅದ. ಓಕೆ, ಡನ್. ಮತ್ತು ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು ವಿಡಿಯೋ ನೋಡೋದಕ್ಕೆ. ಥ್ಯಾಂಕ್ ಯು.